ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಕುಮಾರಿ ಕೊಟ್ಟ ಮಾತಿಗೆ ನಿನ್ನೆ ಕಿರಣ್ ಶಾಸ್ತ್ರಿ ಫುಲ್ಲು ಕಕ್ಕಾ ಬಿಕ್ಕಿ ಅಂತಲೇ ಹೇಳ್ಬೋದು. ಚಂದನ್ ಶೆಟ್ಟಿ ಹಾಗೂ ಶ್ರುತಿ ಮೇಡಮ್ ರವರ ಟೀಮು 0-0 ಪಾಯಿಂಟ್ಸ್ ತೆಗೆದುಕೊಂಡಿರೋ ಕಾರಣ ಎರಡು ಟೀಮ್ಗೆ ಒಂದು ಟಾಸ್ಕ್ ಕೊಡ್ತಾರೆ. ಟಾಸ್ಕ್ ಅನ್ನೋದಕ್ಕಿಂತ ಒಂದು ಚಟುವಟಿಕೆ ಅಂತ ಹೇಳ್ಬೋದು. ಯಾರು ಫಸ್ಟು ಸೆಕೆಂಡು ಥರ್ಡು ಫೋರ್ತು ಪೊಸಿಷನ್ನು ಡಿಸರ್ವ್ ಮಾಡ್ತಾರೆ ಅಂತ ಈ ಚಟುವಟಿಕೆ ಇರುತ್ತೆ. ಅದನ್ನು ಫಸ್ಟು ಅವ್ರನ್ನ ಪ್ರೂವ್ ಮಾಡ್ಕೊಂಡು ನಿಂತ್ಕೋಬೇಕಾಗುತ್ತೆ, ನಾನು ಈ ಪೊಸಿಷನ್ ಡಿಸರ್ವ್ ಇದ್ದೀನಿ ಅಂತ. ಅದೇ ರೀತಿ ಎಲ್ಲರೂ ಹೋಗಿ ಶರಣ್ ಶೆಟ್ಟಿ ಹಾಗೂ ಡಾಕ್ಟರ್ ಸುಮನ್ ಅವರು ಫಸ್ಟ್ ಪ್ಲೇಸಲ್ಲಿ ನಿಂತ್ಕೋತಾರೆ, ನಾವು ಡಿಸರ್ವ್ ಮಾಡ್ತೀವಿ ಫಸ್ಟ್ ಪ್ಲೇಸ್ಗೆ ಅಂತ ಅವ್ರನ್ನ ಪ್ರೂವ್ ಮಾಡಿಕೊಂಡು. ಇನ್ನು ಸೆಕೆಂಡ್ ಪ್ಲೇಸ್ಗೆ ಅನನ್ಯ ಬಂದು ನಿಂತ್ಕೊಳ್ತಾರೆ. ಇನ್ನು ಸೆಕೆಂಡ್ ಪ್ಲೇಸ್ಗೆ ಮತ್ತೆ ಬಂದು ಇವ್ರು ನಿಂತ್ಕೊಳ್ತಾರೆ, ಕುಮಾರಿ ಕೂಡ. ನಾನು ಸೆಕೆಂಡ್ ಪ್ಲೇಸ್ಗೆ ಡಿಸರ್ವ್ ಮಾಡ್ತೀನಿ, ನಾನು ಫಿಸಿಕಲಲ್ಲಿ ಅಷ್ಟು ಫಿಟ್ ಇಲ್ಲ, ಸೊ ಹಾಗಾಗಿ ನಾನು ಮಾತಿನಲ್ಲಿ ಎಲ್ಲರಿಗೂ ಕುಸ್ತಿ ಕೊಡ್ತೀನಿ, ಎಲ್ಲರಿಗೂ ಮಾತಲ್ಲಿ ನಾನು ಸೋಲಿಸ್ತೀನಿ ಅಂತ ಹೇಳ್ಬಿಟ್ಟು ಅವರು ಸೆಕೆಂಡ್ ಪ್ಲೇಸ್ಗೆ ಬಂದು ನಿಂತ್ಕೊಳ್ತಾರೆ. ಈಗ ಕ್ಯಾಪ್ಟನ್ ಆದ ಕಿರಣ್ ಶಾಸ್ತ್ರಿ ಅವರು ನಿಜವಾಗಿಯೂ ಯಾರು ಯಾವ ಪೊಸಿಷನ್ ಡಿಸರ್ವ್ ಮಾಡ್ತಾರೆ ಅಂತ ಹೇಳ್ಬೇಕಾಗಿರುತ್ತೆ. ಫೋರ್ತ್ ಪೊಸಿಷನ್ಗೆ ಕುಮಾರಿ ನಿಲ್ಲಿಸ್ತಾರೆ, ಥರ್ಡ್ ಪೊಸಿಷನ್ಗೆ ಅನನ್ಯ ಅವ್ರು ನಿಲ್ಲಿಸ್ತಾರೆ, ಇನ್ನು ಸೆಕೆಂಡ್ ಪೊಸಿಷನ್ಗೆ ಶರಣ್ ಶೆಟ್ಟಿ ಅವ್ರನ್ನ ನಿಲ್ಲಿಸ್ತಾರೆ, ಥರ್ಡ್ ಪೊಸಿಷನ್ ಬಂದು ಅನನ್ಯ, ಫೋರ್ತ್ ಪೊಸಿಷನ್ ಬಂದು ಕುಮಾರಿನ ನಿಲ್ಲಿಸ್ತಾರೆ. ಈಗ ಏನಕ್ಕೆ ನೀವು ಇವ್ರನ್ನ ಈಗ ನಿಲ್ಲಿಸಿದ್ದು ಅಂತ ಜಡ್ಜಸ್ ಕೇಳಿದಾಗ ಕಿರಣ್ ಶಾಸ್ತ್ರಿ ಅವ್ರು ಹೇಳೋದು, ಸುಮನ್ ಅವರು ಅವ್ರನ್ನವರು ಈಗ ಪ್ರೂವ್ ಮಾಡ್ಕೊಂಡಿದ್ದಾರೆ, ಅವರು ಟಾಸ್ಕಲ್ಲೂ ಕೂಡ ತುಂಬ ಚೆನ್ನಾಗಿ ಆಡಿದ್ದಾರೆ, ತುಂಬ ಫಿಟ್ಟಾಗಿ ಫಿಸಿಕಲ್ ಕೂಡ ಇದ್ದಾರೆ, ಹಾಗಾಗಿ ನಾನು ಅವ್ರನ್ನ ಫಸ್ಟ್ ಪೊಸಿಷನ್ ನಿಲ್ಲಿಸ್ತೀನಿ. ಇನ್ನು ಶರಣ್ ಶೆಟ್ಟಿ ಅವರು ಇಲ್ಲ, ಅವ್ರು ಮೊದಲು ಫಸ್ಟ್ ಪೊಸಿಷನ್ಲೇ ನಿಂತಿರ್ತಾರೆ, ಅವ್ರನ್ನ ತರೋದಕ್ಕೆ ಸಿಕ್ಕಾಪಟ್ಟೆ ಸಾಹಸ ಮಾಡಬೇಕಾಗುತ್ತೆ. ಇಲ್ಲ, ನಾನು ಫಸ್ಟ್ ಪೊಸಿಷನ್ ನಾನು ಇಲ್ಲೇ ನಿಂತ್ಕೊಳ್ತೀನಿ ಅಂತಾರೆ. ಇಲ್ಲ, ಇವರು ಕ್ಯಾಪ್ಟನ್ ಹೇಳಿದೆ ಕೊನೆ ಇದು, ಬಾ ಅವ್ರಿಗಾರ ಜಡ್ಜಸ್ಗಾರ ಮರ್ಯಾದೆ ಕೊಟ್ಟು ನಿಂತ್ಕೊ ಬಾ ಅಂದಾಗ ಮಾತ್ರ ಬರ್ತಾರೆ. ಇನ್ನು ಮೂರನೇ ಪೊಸಿಷನಲ್ಲಿದ್ದ ಅನನ್ಯರವರು, ನನ್ನನ್ನು ಯಾಕೆ ಇಲ್ಲಿ ನಿಲ್ಲಿಸಿದಿರಾ ಶಾಸ್ತ್ರಿಗಳೇ ಅಂತ ಶಾಸ್ತ್ರಿಗಳ ಮೇಲೇ ಅಂದರೆ ಜಗಳ ಕೊಟ್ಟೋಗ್ತಾರೆ, ಅವ್ರನ್ನೇ ಬ್ಲ್ಯಾಕ್ ಮೇಲ್ ಮಾಡೋಕೆ ಕೊಟ್ಟೋಗ್ತಾರೆ. ಅವಾಗ ಸ್ವಲ್ಪ ಕಿರಣ್ ಶಾಸ್ತ್ರಿ ಸ್ವಲ್ಪ ಜೋರಾಗಿ ಮಾತಾಡಿ ಬಾಯಿ ಮುಚ್ಚಿಸ್ತಾರೆ. ಇನ್ನು ನಾಲ್ಕನೆಯದಾಗಿ ಕುಮಾರಿ ಹತ್ರಕ್ಕೆ ಬರ್ತಾರೆ. ನಾನು ಏನಕ್ಕೆ ನನ್ನನ್ನು ಫೋರ್ತ್ ಪೊಸಿಷನ್ ನಿಲ್ಲಿಸಿದ್ದೀರಾ ಹೇಳಿ ಅಂತ ಕುಮಾರಿ ಹೇಳಿದಾಗ, ನೀನು ಫಿಸಿಕಲ್ ಅಂತೂ ಫಿಟ್ ಇಲ್ಲ, ನೀನೇ ಒಪ್ಕೊಂಡಿದ್ಯಾ, ಅದಕ್ಕೋಸ್ಕರ ನಿನ್ನ ಫೋರ್ತ್ ಪೊಸಿಷನ್ ನಿಲ್ಲಿಸಿದ್ದೀನಿ ಅಂತ ಹೇಳಿದಾಗ, ನೀನು ಯಾಕೆ ಮತ್ತೆ ನಾನು ನಿನ್ನ ಥರ್ಡ್ ಪೊಸಿಷನ್ ನಿಲ್ಲಿಸಿದೆ ಸೆಕೆಂಡ್ ಪೊಸಿಷನ್ಗೆ ಅಂತ ಹೇಳಿದಾಗ, ಮೊದಲು ಸೆಕೆಂಡ್ ಪೊಸಿಷನ್ಗೆ ನಿಲ್ಲಿಸಿರ್ತಾರೆ, ಆಮೇಲೆ ಶರಣ್ ಶೆಟ್ಟಿ ಅವರು ಒಪ್ಕೊಳ್ತಿದ್ದಾಗ ಬಂದು ಥರ್ಡ್ ಪೊಸಿಷನ್ ನಿಲ್ಲಿಸೋದು. ನೀನು ಯಾಕೆ ಅನನ್ಯನ ಸೆಕೆಂಡ್ ಪೊಸಿಷನಲ್ಲಿ ನಿಲ್ಲಿಸಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು, ನಾನು ನಿಮ್ಮ ಹತ್ರ ಬಂದು ಓ ಶಾಸ್ತ್ರಿಗಳೇ ನೀವು ನಮ್ಮನ್ನೇ ಸೆಲೆಕ್ಟ್ ಮಾಡ್ತೀರಾ ಅಲ್ವಾ ಅಂತ ನುಲ್ಕೊಂಡು ಹೇಳ್ಬೇಕಿತ್ತು ಅನನ್ಯನ ಥರ ಅಂತ ಎಲ್ಲ ಹೇಳಿದಾಗ ಜಡ್ಜಸ್ ಅಂತೂ ಫುಲ್ಲು ಶಾಕ್ ಅಂತಲೇ ಹೇಳ್ಬೋದು. ಯಾಕಂದರೆ ಹಂಗೆ ನುಲ್ಕೊಂಡು ಅನನ್ಯ ಮಾತಾಡ್ತಿರ್ತಾಳಲ್ಲ, ಸೊ ಹಾಗಾಗಿ ನೀನು ಅವಳನ್ನ ಸೆಕೆಂಡ್ ಪ್ಲೇಸ್ ಸೆಲೆಕ್ಟ್ ಮಾಡಿದ್ಯಾ ಅಂತ ಹೇಳ್ತಾರೆ. ಇದೆಲ್ಲ ಆದಮೇಲೆ ಅವರು ಥರ್ಡ್ ಪ್ಲೇಸ್ ನಿಲ್ಲಿಸೋದು. ಕುಮಾರ್ ಹಿಂಗೆಲ್ಲ ಬೈದಾದ್ಮೇಲೆ ತಂದು ಥರ್ಡ್ ಪ್ಲೇಸ್ ನಿಲ್ಲಿಸ್ತಾರೆ ಅನನ್ಯನ. ಪದೇ ಪದೇ ಅದನ್ನು ಹೇಳ್ತಿರ್ತಾರೆ ಕುಮಾರಿಗೆ, ನೀನು ಫಿಸಿಕಲಿ ಫಿಟ್ ಇಲ್ಲ, ಸೊ ಹಂಗೆ ಹಿಂಗೆ ಅಂತ. ಅದಕ್ಕೆ ಅವಳು ಹೇಳೋದೇನೆಂದರೆ, ಇಲ್ಲಿವರೆಗೂ ಫಿಸಿಕಲ್ಲಾಗಿ ಇದ್ದವರೇನ ಬಿಗ್ ಬಾಸ್ ಎಲ್ಲ ಗೆದ್ದಿರೋರು ಅಂತ ಕೇಳಿದಾಗ, ಹೌದು ಹಂಗಾದ್ರೆ ಟಾಸ್ಕ್ ಆಡ್ದಲ್ಲೇ ಗೆದ್ದುಬಿಟ್ಟವ್ರ, ಬರೀ ಮಾತಲ್ಲೇ ಗೆದ್ದುಬಿಟ್ಟವ್ರ ಅಂತ ಇವ್ರು ಕೂಡ ಕೇಳ್ತಾರೆ ಶಾಸ್ತ್ರಿಗಳು. ಆಗ ಕುಮಾರಿ ಹೇಳ್ತಾರೆ, ಟಾಸ್ಕು ಎಲ್ಲೋ ಅಪರೂಪಕ್ಕೆ ಗೆದ್ದರೂ ಆಗುತ್ತೆ, ಬಟ್ ಮಾತಲ್ಲಿ ಇರಲೇಬೇಕು ಬಿಗ್ ಬಾಸ್ ಮನೆಯಲ್ಲಿ, ಸೊ ಮಾತಲ್ಲಿ ಆಡಿರೋರು ಬಿಗ್ ಬಾಸ್ ಗೆದ್ದಿದ್ದಾರೆ ಅಂತ ಕೈ ತೋರಿಸಿ ಹೇಳ್ತಾಳೆ. ಆಗ ಶಾಸ್ತ್ರಿಗಳು, ನೀನು ಏನೇ ಹೇಳಿದ್ರು ಅಷ್ಟೇ, ನಾನು ಮಾತ್ರ ನಿನ್ನ ಫೋರ್ತ್ ಪೊಸಿಷನಲ್ಲೇ ನಿಲ್ಲಿಸೋದು ಅಂತ ಹೇಳ್ತಾರೆ. ನಿಮ್ಮ ಪ್ರಕಾರ ಕುಮಾರಿಯವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರಾ ಕೊಡಲ್ವಾ? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದ. ಥ್ಯಾಂಕ್ಸ್.